ದುಡ್ಡು ಇಸ್ಕ ತಿನ್ಕ ಒಳಗೆ ಉಳ್ಕೊಬಿಟ್ರ ರೋಡ್ ಇದೆ ಇಟ್ಲಾಗ ನೀರೆಲ್ಲ ಮಾಡಕ್ ನುಗ್ಗುತ್ತೆ ಏನು ಮಾಡಕ್ಕದ್ದು ಮಳೆ ಬೇರೆ ಜೋರು ಈಗ ಯಾವ್ದಾಗ ಒಂದು ವ್ಯವಸ್ಥೆ ಮಾಡಬೇಕು ಅವ್ರು ಬರ್ತಾರ 4ನೇ ತಾರೀಕು ಕಳ್ಕ ಮಾಡ್ತೀವಿ ಅಂತಾರೆ 4ನೇ ತಾರೀಕು ಕಟ್ಟಿ ಚೆಕ್ ಕೊಟ್ಬಿಟ್ರೆ ಇದು ಸತ್ತೋಗ್ಬೋದಪ್ಪತ್ಲ ಕಟ್ಲು ಹೋಗೈತೆ ಅದೇ 4ನೇ ತಾರೀಕು ಕಟ್ಟಿ ಚೆಕ್ ಕೊಟ್ಬಿಟ್ರೆ ನಾವು ಸತ್ತೈತೀವಿ ಓಟ್ ಬೋದ್ಗಾಡ್ತಾರೆ ಎಲ್ಲ ಬಂದು ಜಾರಿ ದುಬ್ಬ ದುಬ್ಬನ್ ಮುದುಕರು ಸತ್ಕ್ರೆ ಎಲ್ಲ ಏನ್ ಮಾಡೋದು ಹೇಳಿ ಮತ್ತ ರೋಡ್ನಾರ್ದಿನ ದುಡ್ಡು ಎತ್ಕೊಂಡು ಈ ತರ ಆದ್ರೆ ಹೆಂಗೆ ಮಾಡೋದು ಪಂಚಾಯತ್ ಅವರು ಏನಕ್ಕೂ ಬತ್ತಾ ಇಲ್ಲ ಈಗ ಹೇಳಿ ಇವ್ರ ಮನಗ ನೀರು ನುಗ್ತದ ಇಲ್ವಾ ಒಂದು ಡ್ರೈನ್ ಇಲ್ಲ ಒಂದೇನಿಲ್ಲ ನಾವು ಗ್ರಾಮ ಪಂಚಾಯತಿಗೆ ಹೋರ ನಮ್ಮ ಗ್ರಾಮ ಪಂಚಾಯತ್ ಸೇರಿಲ್ಲ ಅದು ಸರ್ವೆ ನಂಬರು ಅಂತಾರೆ ಇಲ್ವಾ ನಮ್ಮ ಊರ್ಲಿ ಇರೋದ ಬೇಡವಾ ಮನೆಗೆಲ್ಲ ನೀರು ನುಕ್ಕೊಂಡು ನಾವು ಮುದುಕರು ಐಕ ಮಕ್ಕ ಎಲ್ಲ ಒಯ್ದು ಮನೆ ಕೆಳಗೆ ಜಾಗಿಲ್ಲ ನೀರು ನುಕ್ಕೊಂಡು ಇದೇನ ಮಾಡೋದು ನಮಗೀಗ ಇರೋದ ಬೇಡ ಊರ್ಲಿ ಅಂತ ಎಮ್ ಎಲ್ ಇದು ಮಾಡ್ತಾಯಿಲ್ಲ ಈ ಗ್ರಾಮ ಪಂಚಾಯತ್ ಅವ್ರಿಗೆ ಇದು ಕೋರಿಕೆ ಮಾಡ್ತಾಯಿಲ್ಲ ಅವರು ಈಗೇನು ಮಾಡೋದು ನಾವೀಗ ಈಗ ಒಂದು ಡ್ರೈನ್ ಏನಿಲ್ಲ ಮುಂದೆ ಏನು ಮಾಡಬೇಕು ಅಂತೀರಿ ಮುಂದೆ ಏನು ಮಾಡಬೇಕು ಅಂದರೆ ಒಂದು ಡ್ರೈನ್ ಮಾಡಿಸ್ಬೇಕು ಪಂಚಾಯತ್ ಅವರು ಇಲ್ವಾ ಕೇಳಿದ್ರೆ ಅದು ಸರ್ವೆ ನಂಬರ್ ಸೇರಿಲ್ಲ ಸರ್ವೆ ನಂಬರ್ ಇದು ಗ್ರಾಮ ಠಾಣೆ ಸೇರಿಲ್ಲ ಅಂತ ಅವ್ರು ಅಂತಾರೆ ಆಗಾರ ಮನೆ ಬಿಲ್ನೆಲ್ಲ ಕೊಟ್ರಲ್ಲ ಗ್ರಾಮ ಠಾಣೆ ಸೇರ್ತೀವಿ ಆಗಾರು ಮನೆ ಬಿಲ್ ಮಾಡಿದ್ರಲ್ಲ ಅದೇ ಹೆಂಗೆ ಬಿಲ್ ಮಾಡಿದ್ರು ಮತ್ತೆ ಗ್ರಾಮ ಠಾಣೆ ಸೇರಿದೀಯಾ ಕಂದೆ ಕಟ್ಸ್ಕೊತಾರೆ ನಲ್ಲಿ ಕಂದೆ ಕಟ್ಸ್ಕೊಂಡು 1600 ರೂಪಾಯಿನ ಎಲ್ಲನೂ ಕಟ್ಸ್ಕೊಂಡ್ರು ಮನೆ ಕಂದೆ ಕಟ್ಸ್ಕೊಂಡ್ರು ಈಗ ನೀರು ಬಿಡೋಕೆ ಜಾಗ ಇಲ್ಲ ಅಂದ್ರೆ ಗ್ರಾಮ ಠಾಣೆ ಸೇರಿಲ್ಲ ಅಂತ ಸರ್ವೆ ನಂಬರ್ ಅಂತ ಕೇಳ್ತಾರೆ ನಿಮ್ಮ ಹೆಸರು ಪ್ರಸನ್ನ ಅಂತ